ನಟ ರಕ್ಷಿತ್ ಶೆಟ್ಟಿ ಉಡುಪಿ ಜಿಲ್ಲೆಯ ಅಲೆವೂರು ದೊಡ್ಡಮನೆ ಕುಟುಂಬದ ಗುಡಿ. ಸದ್ಯ ಅಲೆವೂರು ದೊಡ್ಡಮನೆ ಕುಟುಂಬದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಕುಟುಂಬದ ದೈವದ ಮನೆಯ ಜೀರ್ಣೋದ್ಧಾರ ಕಾರ್ಯ ನಡೆದಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬಿರುಸಿನಿಂದ ಸಾಗಿದೆ. ಈ ವೇಳೆ ದೈವದ ಮನೆಯ ಪೂಜೆಯ ವೇಳೆ ನಟ ರಕ್ಷಿತ್ ಶೆಟ್ಟಿ ಧೂಮವತಿ ದೈವದ ಮುಖಪೀಠವನ್ನು ಹಿಡಿದು ನಿಂತು ಭಾಗಿಯಾಗಿದ್ದಾರೆ. ಅಲೆವೂರು ದೊಡ್ಡಮನೆ ಕುಟುಂಬಸ್ಥರ ನೇಮೋತ್ಸವದಲ್ಲಿ ಜರುಗ್ತಾ ಇದೆ. ಸುಮಾರು ಈ ಕುಟುಂಬ 700-800 ವರ್ಷದ ಹಿಸ್ಟ್ರಿ ಇರುವ ಕುಟುಂಬ. ಈ ಕುಟುಂಬದಲ್ಲಿ ಈ ಮನೆ ಭಾಳ ಹಿಂದಿನ ಮನೆ. ಇದನ್ನು ರೀಬಿಲ್ಟ್ ಮಾಡಿ ಅದು ಹಿಂದೆ ಹೇಗಿತ್ತು ಅರಮನೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಆನೆ ಬಾಗಿಲ ಮುಖಾಂತರ ಬಂದು ಇಲ್ಲಿ ನ್ಯಾಯ ಪಂಚಾಯತ್ಗೆ ನಡೀತಿದ್ದೊಂದು ನಮ್ಮಲ್ಲಿ. ಈ ಕುಟುಂಬಕ್ಕೆ ಸಂಬಂಧಪಟ್ಟವರು ರಕ್ಷಿತ್ ಶೆಟ್ಟಿ ಅವರು ಚಲನಚಿತ್ರ ನಟರು. ಚಲನಚಿತ್ರ ನಟ ರಕ್ಷಿತ್ ಅವರ ಹಿರಿಯರ ಈ ಆರಾಧನೆ ಇಲ್ಲಿ ನಡೀತದೆ. ಅವರು ಸಹ ಬಂದಿದ್ದಾರೆ ಇವತ್ತು. ಅವರ ತಂದೆ ಈ ಮನೆಯ ಏನು ಜಮೀನ್ದಾರಿಕೆಯನ್ನು ವಹಿಸ್ಕೊಂಡು ಮಾಡ್ತಾಯಿದ್ದವರು. ಈಗ ಇಡೀ ಮನೆಯನ್ನು ಸಂಪೂರ್ಣವಾಗಿ ರಿನೋವೇಷನ್ ಮಾಡಿ ಅದರ ನೇಮೋತ್ಸವಗಳು ಜರುಗ್ತಾ ಇದೆ. ಇಲ್ಲಿ ಸುಮಾರು 28 ದೈವಗಳು ನಮಗೆ ಪ್ರಶ್ನೆ ಮುಖಾಂತರ ಕಂಡು ಬಂದಿದೆ. ಇಲ್ಲಿ ಮುಖ್ಯವಾಗಿ ಜಾಗದ ದೈವಗಳಾದ ಸರಲ್ ಜುಮಾದಿ, ಜೋಡು ಪಂಜುರ್ಲಿ, ವರ್ತೆ ಪಂಜುರ್ಲಿ, ಮಾಯಂದಾಲು ಮತ್ತು ಮಾಯಂದ ದಾರಂಬಳ್ಳಾಲ್ದಿ. ಹಾಗೆ ಮನೆಯ ಹೊರಗಡೆ ಎಲ್ಲ ಕಾಡು ಇದರಲ್ಲೆಲ್ಲ ರಾಹು, ಕೇತು ಮತ್ತು ಗುಳಿಗ, ಚೌಂಡಿ ಇಂಥ ದೈವಗಳಿದೆ. ಮನೆಯ ಒಳಗೆ ಕುಟುಂಬದ ದೈವ ಆಗಿ ಪಂಜುರ್ಲಿ ಮತ್ತು ವರ್ತೆಯನ್ನು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 700 ವರ್ಷಗಳ ಇತಿಹಾಸ ಇರುವ ಅಲೆವೂರು ದೊಡ್ಡಮನೆ ಈ ಭಾಗದ ಪ್ರಮುಖ ಗುತ್ತಿನ ಮನೆತನವಾಗಿದೆ. ಇಲ್ಲಿನ ದೈವಸ್ಥಾನ ಗುತ್ತು ಮನೆಯ ಪುನರ್ ನಿರ್ಮಾಣ ಕಾರ್ಯದ ಅಂಗವಾಗಿ ನೇಮೋತ್ಸವ ನಡೆಯಿತು. ಈ ವೇಳೆ ಧೂಮವತಿ ದೈವದ ಸೇವೆಯಲ್ಲಿ ರಕ್ಷಿತ್ ಶೆಟ್ಟಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 3 ದಿನಗಳ ಕಾಲ ನೇಮೋತ್ಸವ, ಯಕ್ಷಗಾನ, ಗೊಂದಲ ಪೂಜೆ ನಡೆದಿದೆ. ತನ್ನ ಮನೆಯ ಹಿರಿಯರ ಜೊತೆಗೂಡಿ ಎಲ್ಲ ಧಾರ್ಮಿಕ ಕಾರ್ಯದಲ್ಲೂ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ.
ನಮಸ್ಕಾರ. ನಮ್ಮದು ಬಂದುಬಿಟ್ಟು ಅಲೆಯೂರು ತುಳುವಳ್ಳಿ ನ್ಯಾಲೆಲ್ ಅಂತಾರೆ ಕನ್ನಡದಲ್ಲಿ. ಅಲೆಯೂರು ದೊಡ್ಡ ಮನೆ ಅಂತ ಹೇಳಿ ಹೆಸರು ಇದಕ್ಕೆ. ಈ ಮನೆತನ ಬಂದುಬಿಟ್ಟು ಸಾಧಾರಣ 750ರಿಂದ 800 ವರ್ಷ ಹಳೆಯ ಇತಿಹಾಸ ಇರುವಂತಹ ಒಂದು ಮನೆತನ. ಈ ಮನೆತನ ಈ ಅಲೆಯೂರು ಗ್ರಾಮ ಹಾಗೆ ಇಲ್ಲಿ ಸುತ್ತಮುತ್ತಲಿನ 7 ಮಾಗಣೆಗೆ ಪ್ರಧಾನವಾದಂಥ 1ನೇ ಗುತ್ತಿನ ಒಂದು ಈ ಮನೆತನ. ಇಲ್ಲಿ ಊರಿನಲ್ಲಿರುವಂಥ ಎಲ್ಲ ಪ್ರಧಾನ ದೇವಸ್ಥಾನಗಳು ಕೂಡ ಈ ಮನೆತನವೇ ಪ್ರಧಾನವಾದಂತಹ ಈ ನಮ್ಮ ತುಳುವಲ್ಲಿ ಲೆಪ್ಪು ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ಒಂದು ಪ್ರಧಾನವಾದಂಥ ಕುಟುಂಬಕ್ಕೆ ಕೊಡುವಂತಹ ಒಂದು ಪ್ರಾತಿನಿಧ್ಯ ಇದೆ ಇದಕ್ಕೆ. ಇದು ಒಂದು ಸಾಧಾರಣ ನಮ್ಮ ಹಳೆಯ ಮನೆ ಒಂದು 152 ವರ್ಷಗಳ ಹಿಂದೆ ಇರುವಂಥ ಮನೆ ಇತ್ತು. ಅದನ್ನು ಅದು ಅಜೀರ್ಣಾವಸ್ಥೆಗೆ ಬಂದಾಗ ನಮ್ಮ ಊರಿನ ಒಂದು ಬಬ್ಬುಸ್ವಾಮಿ ಇಲ್ಲಿ ಹಾಲು ಕುಡಿಯಲು ಅವರ ನೇಮೋತ್ಸವ 2 ವರ್ಷಕ್ಕೊಮ್ಮೆ ಆಗುತ್ತೆ. ಅಲೆಯೂರು ದೊಡ್ಡ ಮನೆಗೆ ಬಬ್ಬುಸ್ವಾಮಿ ಹಾಲು ಕುಡಿಯುವಂತಹ ಒಂದು ಇದಿದೆ, ಪ್ರತೀತಿ ಇದೆ. ಅದು ಇವಾಗಲೂ ಕೂಡ ನಡೀತಾ ಇದೆ ಚೆನ್ನಾಗಿ. ನಾವು ಕೂಡ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಅದು ಬಂದ ಟೈಮಲ್ಲಿ ಆ ದೈವದ ನುಡಿಯಾದಾಗ ಈ ಹಳೆ ಮನೆಯ ಒಂದು ಅಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಮನೆಯನ್ನು ನೀವು ಜೀರ್ಣೋದ್ಧಾರಕ್ಕೆ ತರಬೇಕು ಅಂತ ಹೇಳಿದಾಗ ನಾವೆಲ್ಲ ಮನೆತನದ ಎಲ್ಲ ಕುಟುಂಬದ ಸದಸ್ಯರ ಹತ್ರ ಚರ್ಚೆ ಮಾಡಿ ಇದನ್ನು ಹೇಗೆ ಮುಂದುವರಿಸುವುದು ಅಂತ ಹೇಳಿ ನಾವು ಪ್ರಶ್ನಾಚಿಂತನೆಯನ್ನು ಕೂಡ 2 ದಿನ ಪ್ರಶ್ನಾಚಿಂತನೆಯನ್ನು ಒಂದು ಜನವರಿ 5, 2022ಕ್ಕೆ ಒಂದು ವರ್ಷ 8 ತಿಂಗಳ ಹಿಂದೆ ನಾವು ಮಾಡಿದಂಥ ಪ್ರಶ್ನಾಚಿಂತನೆಯಲ್ಲಿ ಹಲವಾರು ದೋಷಗಳೆಲ್ಲ ಬಂತು. ಅದನ್ನೆಲ್ಲ ನಾವು ಪ್ರಾಯಶ್ಚಿತ್ತ ಎಲ್ಲ ಮಾಡಿ ಹೊಸ ಮನೆಯನ್ನು ಹಳೆಯ ಒಂದು ಶೈಲಿಯಲ್ಲಿ ನಾವೇನು ಹೊಸದಾಗಿ ಈಗಿರುವಂತಹ ಮನೆಯನ್ನು ಮಾಡಿಲ್ಲ. ಹಳೆಯ ಒಂದು ಶೈಲಿಯಲ್ಲಿ ಗುತ್ತಿನ ಮನೆಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಇದಕ್ಕೆ ಸಾಧಾರಣ 1.5 ವರ್ಷಗಳು ನಮಗೆ ಸಮಯ ತಗೊಳ್ತು. ಇವತ್ತಿನ ಸುದಿನದಲ್ಲಿ ಇದನ್ನು ನಾವು ಪ್ರವೇಶ ಹಾಗೂ ಅದರೊಟ್ಟಿಗೆ ನಾವು ನಮ್ಮ ಯಾಕೆಂದರೆ ದೈವಗಳು ಬಹಳ ತುಳುನಾಡಿನಲ್ಲಿ ಬಹಳ ಒಂದು ಪ್ರಾತಿನಿಧ್ಯ ಇರುವಂತಹ, ಅದು ಕೂಡ ಇಂತಹ ಮನೆತನಕ್ಕೆ ಪ್ರಾತಿನಿಧ್ಯ ಇರುವಂತಹ ಒಂದು ದೈವಗಳದ್ದು ಕೂಡ ನಾವು ಮನೆ ಮಾಡಿದಾಗ ದೈವಗಳಿಗೂ ಕೂಡ ಹೊಸ ಮನೆಯನ್ನು ಅಂದರೆ ದೈವಗಳ ಕೂಡ ಒಂದು ಗುಡಿಯನ್ನು ನಿರ್ಮಾಣ ಮಾಡಿ ಅದರದ್ದು ಪುನರ್ ಪ್ರತಿಷ್ಠೆಯನ್ನು ಕೂಡ ನಮ್ಮ ಗೃಹ ಪ್ರವೇಶದ ಜೊತೆಗೆ ಮಾಡಿ ಹಾಗೆ ದೈವಗಳ ಸಿರಿಸಿಂಗಾರ ಸೇವೆಗಳು ಅದಕ್ಕೆ ಕೊಡುವಂಥ ಸೇವೆಯನ್ನು ಕೂಡ ನಾವೆಲ್ಲ ಕುಟುಂಬದ ಎಲ್ಲ ಸದಸ್ಯರು ಅಲೆಯೂರು ದೊಡ್ಡ ಮನೆಯ ಎಲ್ಲ ಕುಟುಂಬದ ಎಲ್ಲೆಲ್ಲೆಲ್ಲ ಇದ್ದರು, ಫಾರಿನ್ನಲ್ಲಿದ್ದರು, ಬಾಂಬೆಯಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ, ಎಲ್ಲ ಕಡೆಯೂ ಇರುವಂಥ ಕುಟುಂಬದ ಸದಸ್ಯರು ಎಲ್ಲ ಒಟ್ಟಾಗಿ ಮಾಡಿದಂತಹ ಈ ಕೆಲಸ. ದೈವದ ಪ್ರಸಾದ ಕೂಡ ಒಳ್ಳೆಯ ಪ್ರಸಾದ ಬಂದಿದೆ ನಮಗೆ. ಆದ್ದರಿಂದ ಇಡೀ ಅಲೆಯೂರು ದೊಡ್ಡ ಕುಟುಂಬಕ್ಕೂ ಕೂಡ ಈ ಸಂತೋಷ ಸುದಿನ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಈ ಸಮಯದಲ್ಲಿ. ಕನ್ನಡ ಚಲನಚಿತ್ರ ನಟ ರಕ್ಷಿತ್ ಶೆಟ್ಟಿ ಅವರು ಇದೇ ಕುಟುಂಬಕ್ಕೆ ಸೇರಿದವರು. ಹೌದು, ನಮ್ಮ ಚಲನಚಿತ್ರ ನಟರಾದಂತಹ ಹಲವಾರು ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡಿ ಮೆಚ್ಚಿದಂತಹ ರಕ್ಷಿತ್ ಶೆಟ್ಟಿಯವರು ಕೂಡ ಈ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಯಾಕೆಂದರೆ ಅವರ ತಂದೆಯ ಇದು ಮೂಲ ಮನೆ ಇದು. ಆದ್ದರಿಂದ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಸಾಧಾರಣ 16ನೇ ತಾರೀಕಿಗೆ ಶುರುವಾದಂಥ ಕಾರ್ಯಕ್ರಮ ನಾಡಿದ್ದು 24 ತಾರೀಕಿನವರೆಗೂ ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಬೆಳಗಿಂದ ಸಾಯಂಕಾಲದ ಕೂಡ ನಮ್ಮ ಜೊತೆಗಿದ್ದು ಅವರು ಭಾಗಿಯಾಗಿದ್ದಾರೆ. ದೇವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮೊಟ್ಟಿಗೆ ಜೊತೆಯಲ್ಲಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಿಸ್ತೇನೆ.